ಜ್ಞಾನವೆಂಬ ಬೆಳಕನ್ನು ಹಚ್ಚಿ ಭವಿಷ್ಯಕ್ಕೆ ದಾರಿ ತೋರಿಸುವ ದೇವಾಲಯ ಕರ್ನಾಟಕ ವಿಶ್ವವಿದ್ಯಾಲಯ. ಹಾಯ್ ಹಲೋ ನಮಸ್ಕಾರ ಬಾಸು, ನೀವು ನೋಡ್ತಿರೋದು M4 ಮಂಜು ವ್ಲಾಗ್ಸ್. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳ್ಬೇಕಂದ್ರೆ, ಇಂದು ನಾವು ಕರ್ನಾಟಕದ ಹೆಮ್ಮೆಯ ಶಿಕ್ಷಣ ಕೇಂದ್ರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಗೆ ಟ್ರಾವೆಲ್ ಮಾಡ್ತಿದ್ದೀವಿ. ಬರ್ರಿ. ಈ ಕ್ಯಾಂಪಸ್ 1949ರಲ್ಲಿ ಸ್ಥಾಪಿತವಾಗಿದ್ದು, ಶಾಂತವಾದ ಪ್ರಕೃತಿ, ಸೌಂದರ್ಯ ಮತ್ತು ದೊಡ್ಡ ಹಸಿರಿನ ಪರಿಸರಕ್ಕೆ ಪ್ರಸಿದ್ಧವಾಗೈತಿ. ಇಲ್ಲಿ ನೀವು ನೋಡಬಹುದಾದ ಜಾಗ ಅಗಸ್ತ್ಯ ಭವನ, ವಿಸಿಟರ್ ಪಾರ್ಕ್, ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರ, ಲೈಬ್ರರಿ ಹಾಗೂ ಸುಂದರವಾದ ಲೇಕ್ ಪ್ರದೇಶ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಂದರೆ ಕೇವಲ ಓದಿನ ಸ್ಥಳವಲ್ಲ, ಅದು ಕನಸುಗಳನ್ನು ಸಾಕಾರಗೊಳಿಸುವ ಪವಿತ್ರವಾದ ಭೂಮಿ. ಜ್ಞಾನವೆಂಬ ಬೆಳಕನ್ನು ಹಚ್ಚಿ ಭವಿಷ್ಯಕ್ಕೆ ದಾರಿ ತೋರಿಸುವ ದೇವಾಲಯ ಕರ್ನಾಟಕ ವಿಶ್ವವಿದ್ಯಾಲಯ. ಈ ಕ್ಯಾಂಪಸ್ನಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳ ಚಟುವಟಿಕೆಗಳು ಮತ್ತು ಈಶಾನ್ಯ ಕರಾವಳಿಯ ಟೈಪಿಕಲ್ ವೆದರ್ ಇದಕ್ಕೆ ವಿಶೇಷ ಸೊಗಮು ನೀಡುತ್ತದೆ. ಧಾರವಾಡದ ಚಳಿಗಾಲದ ಹವಾಮಾನ, ಹಸಿರು ವಾತಾವರಣ ಮತ್ತು ಬರ್ಡ್ಸ್ ಸೌಂಡ್ಸ್ ಇವೆಲ್ಲವೂ ಕ್ಯಾಂಪಸ್ನ ವಾತಾವರಣಕ್ಕೆ ಚೈತನ್ಯ ನೀಡುತ್ತದೆ ಅಂತ ನಾವು ನಂಬ್ತೀವಿ. ಇಲ್ಲಿ ಓದುವವರು ಕೇವಲ ವಿದ್ಯಾರ್ಥಿಗಳಲ್ಲ, ಸಮಾಜವನ್ನು ಬದಲಾಯಿಸುವ ನಾಯಕರೂ ಹೌದು. ಪ್ರತಿ ತರಗತಿಗೂ ಒಂದು ಕನಸು, ಪ್ರತಿ ಕನಸಿಗೂ ಒಂದು ಸಾಧನೆ. ಇದೇ ಧಾರವಾಡ ವಿಶ್ವವಿದ್ಯಾಲಯದ ಹೆಮ್ಮೆ. ಕಾಲೇಜು ಜೀವನದ ಸುಂದರ ನೆನಪುಗಳಿಗೆ ಆರಂಭವಾಗುತ್ತಿರುವ ಪವಿತ್ರ ನೆಲ ಅಂದರೆ ಧಾರವಾಡ. ಕನಸುಗಳಿಗೆ ದಿಕ್ಕು ತೋರಿಸುವ ದೀಪವೇ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ನೀವು ಧಾರವಾಡಕ್ಕೆ ಬಂದರೆ ಕರ್ನಾಟಕದ ವಿಶ್ವವಿದ್ಯಾಲಯ ಒಂದು ಮೋಸ್ಟ್ ವಿಸಿಟಿಂಗ್ ಪ್ಲೇಸ್. ಯಾಕಂದರೆ ಶಾಂತಿ, ಜ್ಞಾನ ಮತ್ತು ಸುಂದರ ಕ್ಯಾಂಪಸ್ ವೈಬ್ ಇವೆಲ್ಲವೂ ಒಂದೇ ಜಾಗದಲ್ಲಿ ಸಿಗ್ತೈತಿ. ಸೊ ಬನ್ನಿರಿ, ವಿಸಿಟ್ ಮಾಡಿರಿ. ವ್ಲಾಗ್ ಹೆಂಗೈತೆ ಕಮೆಂಟ್ ಮಾಡಿರಿ. ವ್ಲಾಗ್ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮುಂದಿನ ವ್ಲಾಗ್ದಾಗ ಮತ್ತೆ ಸಿಗೋಣ. ಅಲ್ಲಿವರೆಗೂ ಲವ್ ಯು.